ಸುವರ್ಣ. ನಮ್ಮನ ಸದಾಶಿವ, ಆ ಕರ್ಲಿ ಹೇರ್ ಕೃಷ್ಣ ಸುಂದರಿ ನನ್ನ ಕಣ್ಮುಂದೆ ಯಾಕೆ ಬರ್ತಿದ್ದಾಳೆ? ಲೋ, ನೀ ಏನೋ ಕಿತಾಪತಿ ಮಾಡೋಂಗೆ ಕಾಣ್ತಾ ಇದೀಯಾ. ಏನ್ ಮಾಡಕ್ ಹೊಟ್ಟಿದೀಯೋ? ಒಂದು ಹುಡುಗಿ ಒಬ್ಬ ಹುಡುಗನ ಬಗ್ಗೆ ಅಷ್ಟೆಲ್ಲ ಕೇರ್ ಮಾಡ್ತಾಳೆ ಅಂದ್ರೆ ಇನ್ನೇನರ್ಥ? ಅವಳು ನಿನ್ನನ್ನ ಪ್ರೀತಿಸ್ತಾ ಇದ್ದಾಳೆ ಅಂತ ಅರ್ಥ. ಈ ವಿಷಯದಲ್ಲಿ ನನ್ನಂತ ಮುಟ್ಟಾಳೇಶ್ವರ ಇನ್ನೊಬ್ಬ ಇಲ್ಲ. 20 ವರ್ಷದಲ್ಲಿ ನಾ ಕುಳ್ಳಿನ ಲವ್ ಮಾಡ್ತೀನೋ ಇಲ್ವೋ ಅಂತಾನೆ ನಂಗೆ ಗೊತ್ತಾಗಿಲ್ಲ. ಇನ್ನು ಕೆಲವೇ ತಿಂಗಳಿಂದ ನೋಡ್ತಿರೋ ಈ ನೈನನ್ನು ಅದಂಗೆ ಲವ್ ಮಾಡ್ತೀನಿ. ಈ ಸಾವಿತ್ರತೆಗೆ ಮಾಡಕ್ ಬೇರೆ ಕೆಲಸ ಇಲ್ಲ. ಇದೊಳ್ಳೆ ಕಾಟ ಆಯ್ತಲ್ಲ. ಇವಳ ಮುಖ ಯಾಕೆ ನನ್ನ ಕಣ್ಮುಂದೆ ಬರ್ತಾ ಇದೆ? ಹಂಗಾದ್ರೆ ನಾ ಇವನು ಇಷ್ಟಪಡ್ತಾ ಇದ್ದೀನ? ಲೋ ಸದಾಶಿವ, ಏನೋ ಇದು ಫುಲ್ ಕನ್ಫ್ಯೂಷನ್ನು. ಒಂದು ಅರ್ಥ ಆಗ್ತಿಲ್ಲ. ಅಥವಾ ಈ ಕನ್ಫ್ಯೂಷನ್ ಲವ್ವ? ಲವ್ ಅಂದ್ರೆ ಏನು ಅಂತ ಯಾವ ಮಗುಂಗೂ ಸರಿಯಾಗಿ ಗೊತ್ತೇ ಇಲ್ಲ. ನನಗೆ ಗೊತ್ತಾಗಬೇಕು. ಇದ್ರ ಬಗ್ಗೆ ಯೋಚನೆ ಮಾಡಿದಷ್ಟು ತಲೆ ಕೆಟ್ಟೋಗುತ್ತೆ. ಅದಕ್ಕೆ ಸದ್ಯಕ್ಕೆ ಪಾಚ್ಕೊಳ್ಳೋಣ, ಆಮೇಲಿಂದು ಆಮೇಲೆ. ನಾನೇ ನಿನ್ ಕಣ್ಣು ಕ್ರೂವಲ್ ಆನಿಮಲ್ ತರ ಕಾಣಿಸ್ತಿದ್ದೀನಾ? ಒಳ್ಳೆ ಬೆಚ್ಚಬಿದ್ದ ಒಂಥರ ಆಡ್ತಿದ್ಯಲ್ಲ. ಹೇ ಶ್ಯಾಮ್, ಯಾಕೆ ಮತ್ತೆ ಈ ತರ ಕೆಲಸಗಳು ಮಾಡ್ತಾ ಇದ್ಯಾ ನೀನು? ನಾನು ಹಿಂಗೆ ಹೇಳ್ದೆ ತಾನೆ ನನಗೆ ಇವೆಲ್ಲ ಇಷ್ಟ ಆಗಲ್ಲ ಅಂತ. ಇದನ್ನು ಇಲ್ಲಿಗೆ ಬಿಟ್ಬಿಡು. ಬಟ್ ಇನ್ನೂ ಯಾವತ್ತೂ ನೀನು ನಿನಗೆ ಸಂಬಂಧ ಇಲ್ಲದೇ ಇರೋ ವಿಷಯಗಳನ್ನೆಲ್ಲ ನನ್ನ ಹತ್ರ ಡಿಸ್ಕಸ್ ಮಾಡಬಾರ್ದು. ಅರ್ಥ ಆಯ್ತು ತಾನೆ? ನೀನಾ? ನಾನೇ. ನೀನೇ ನಿನ್ ಹಿಂದಿಂದ ಬರ್ತಿದ್ಯಾ? ಲವ್ ಮಾಡ್ತಾನಂತ. ಲವ್ವು ಅಮ್ಮನ ಹತ್ರ ಹೇಳ್ಕೊಳ್ಳೋದಕ್ಕೆ ಸಂಕಟ. ಅದಕ್ಕೆ ಅವನು ಹೇಳಲಿಲ್ಲ ಅಂದ್ರೆ ಏನು? ನಾನೇ ಕೇಳಿ ತಿಳ್ಕೊತೀನಿ. ಎಷ್ಟೇ ಆದರೂ ಅತ್ತೆ ಆಗೋಳು ನಾನು. ಅಷ್ಟಾದ್ರೂ ಗೊತ್ತಬೇಡ್ವಾ? ಈ ಅಮ್ಮ ಯಾಕೆ ಬೇಗ ಫೋನ್ ಮಾಡ್ತಾ ಇದ್ದಾಳ? ಹಲೋ. ಏನೋ ಮುಂಡೆದೆ, ಒಳ್ಳೆ ಸುದ್ದಿ ಕೇಳ್ದೆ. ಕನ್ಗ್ರಾಟ್ಸ್ ಕಣೋ. ಏನಮ್ಮ ಹೇಳ್ತಾ ಇದೀಯ ನೀನು? ಅದೇ ಕಣೋ, ಅದೇ ಸುದ್ದಿ. ಹೋಗ್ಲಿ ಬಿಡಪ್ಪ. ಅಮ್ಮನ ಹತ್ರ ಹೇಳ್ಕೊಳಕ್ಕೆ ಸರಿಯಾಗಿಲ್ದಿರೋ ನಾಚಿಕೆನಾ ನಿಂಗೆ? ಪರವಾಗಿಲ್ಲ, ಗಂಡ್ಸಾದವನ್ಗೆ ನಾಚಿಕೆ ಪಟ್ಕೋಬಾರ್ದು ಅಂತ ಏನಾದ್ರು ಇದೆಯಾ? ಅಲ್ಲೇ ಅಮ್ಮ, ನಿಂಗೇನು ತಲೆಗೆ ಕೆಟ್ಟಿದ್ಯಾ? ಬೆಳಗ್ಗೆ ಫೋನ್ ಮಾಡ್ಬಿಟ್ಟು ಬಾಯಿ ಬಂದಂಗೆ ಮಾತಾಡ್ತಾ ಇದೆಯಲ್ಲ. ನಿನ್ ಕೋಪ ನನಗೆ ಗೊತ್ತಿಲ್ವಾ? ನೋಡು, ನನ್ನ ಮೇಲೆ ಕೋಪ ಮಾಡ್ಕೊಳ್ಳೋ ಥರ ಆ ಹುಡುಗಿ ಹತ್ರನೂ ಕೋಪ ಮಾಡ್ಕೊಳಕ್ ಹೋಗ್ಬೇಡ ಮತ್ತೆ. ಗೊತ್ತಾಯ್ತಾ? ಹೇ ಶ್ಯಾಮ್, ಗುಡ್ ಮಾರ್ನಿಂಗ್. ಜಾಬ್ ಹೋಗ್ ರೆಡಿನಾ? ಬಂದೆ. ನೋಡ್ದೇನ ಶ್ಯಾಮ, ಬೆಳಗ್ಗೆ ಎದ್ದ ತಕ್ಷಣ ನೀನೇ ಬೇಕು ಅವಳಿಗೆ. ಹೋಗು ಹೋಗು, ಆಲ್ ದಿ ಬೆಸ್ಟ್. ಲೇ ಅಮ್ಮ, ನಿನ್ನ ಮನೇಲಿ ಒಬ್ಬಳೇ ಇರ್ತೀಯಲ್ವಾ, ಅದಕ್ಕೆ ದೇವ ಮಿಟ್ಕೊಂಡಿರ್ಬೇಕು. ಮೊದಲು ಫೋನ್ ಇಡು. ಅದೋನು ಅವ್ನು ಹುಡುಗಿ ಕದ್ದಿದ ತಕ್ಷಣ ಫೋನೇ ಇಟ್ಬಿಟ್ಟ, ಕಣ್ಣನ್ ಮಗನ್ ತಂದು.
ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಮೇಘನಾ ಇನ್ನೂ ಎದ್ದಿಲ್ವಾ? ಎದ್ದಿದ್ದಾಳೆ. ಇವತ್ತು ಹೆಂಗ್ ಜಗಳ ಮಾಡ್ಲಿ ಅಂತ ಮೋಸ್ಟ್ಲಿ ಪ್ಲಾನ್ ಮಾಡ್ತಾ ಇದ್ದಾಳೆ ಅನ್ಸತ್ ಮೇಲೆ. ಕಮಾನ್ ತೇಜ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ನಿನ್ನ ಸೊಸೆ ಆಡೋ ಚಂದಕ್ಕೆ ಇನ್ ಹೆಂಗಮ್ಮ ಮಾತಾಡ್ಬೇಕು? ಅದು ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ ಹೇಳು, ಇಟ್ಸ್ ಓಕೆ. ತೀರಾ ನಿಮ್ಮಿಬ್ರು ವಿಷಯ ಕಣೋ. ಮಾತಾಡಿದ್ರೆ ಮೂಗ್ ತೂರಿಸ್ತಾ ಇದ್ದೀನೇನೋ ಅಂತ ನನಗೆ ಅನ್ಸುತ್ತೆ. ಇಷ್ಟ್ರ ಮೇಲೂ ಒಂದೆರಡು ಮಾತಾಡ್ತೀನಿ, ಆದ್ರೆ ಅವಳು ಅತ್ತೆ ನೀನು ತುಂಬಾ ಇನ್ನೋಸೆಂಟ್ ಅಂತ ನನ್ನ ಬಾಯಿ ಮುಚ್ಚಿಸ್ಬಿಡ್ತಾಳೆ. ಅಲ್ಲ, ನೀನು ಒಬ್ಳು ಅತ್ತೆನಮ್ಮ. ಹೋಗಿ ಸೀರಿಯಲ್ ಸಿನಿಮಾಗಳನ್ನ ನೋಡೋದನ್ನ ಕಲಿ. ಅತ್ತೆ ಅಂದ್ರೆ ಹೆಂಗಿರ್ತಾರೆ ಅಂತ ತಿಳ್ಕೊಳ್ತೀಯ. ಜೋಕ್ ಮಾಡ್ಬೇಡ. ನೀವಿಬ್ರು ದಿನ ಹೀಗೆ ಜಗಳ ಆಡ್ತಾ ಇದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ನಾನ್ ಮಾತಾಡಿ ಸರಿ ಮಾಡೋಣ ಅಂತ ಎಷ್ಟೋ ಸಲ ಟ್ರೈ ಮಾಡಿದೀನಿ, ಆದ್ರೆ ಅವಳು ಪಟಪಟ ಅಂತ ಮಾತಾಡಿ ಚೆನ್ನಾಗಿ ನನ್ನ ಬಾಯಿ ಮುಚ್ಚಿಸ್ಬಿಡ್ತಾಳೆ. ಇವಕ್ಕೆಲ್ಲ ಏನು ಕಡಿಮೆ ಇಲ್ಲ. ಅವಳು ಹೇಳೋದಕ್ಕೆಲ್ಲ ತಲೆ ಅಲ್ಲಾಡ್ಸ್ಕೊಂಡು ಕೂತಿರ್ತಿಯಲ್ಲ ನೀನು, ಅದಕ್ಕೇನೆ. ನೀನು ಅಂದ್ರೆ ಬೆಲೆನೇ ಇಲ್ವಲ್ಲಮ್ಮ. ನಾಳೆ ದಿನ ನೀನ್ ಕನ್ನಡದಲ್ಲಿ MA ಮಾಡಿರೋದು ವೇಸ್ಟು. ಅದೇ ಬನ್ನಿ ನಾನೇ ನಿಮ್ಗೆ ಕನ್ನಡದಲ್ಲಿ ವ್ಯಾಕರಣ ಹೇಳ್ಕೊಡ್ತೀನಿ ಅಂತ ಹೇಳ್ತಾಳೆ. ಅವಾಗ್ಲೂ ಹೋಗು ಎದುರ್ಕೊಂಡು ಅವಳ ಮುಂದೆ. ದೊಡ್ಡೋಳಮ್ಮ ನೀನು. ಅವಳು ತಪ್ಪನ್ನ ತಿದ್ದದ್ ಬಿಟ್ಟು ನೀನ್ ಹಿಂಗ್ ಹೆದರ್ಕೊಂಡು ಕೂತ್ಕೊಳ್ತಿಯಲ್ಲ. ಅಲ್ಲ, ನೀನು ಮನ್ಸ್ ಮಾಡಿದ್ರೆ ಅವಳು ಬಾಯಿ ಮುಚ್ಚೋದು ಎಷ್ಟೊತ್ತು ಹೇಳು? ಹಾಗಲ್ಲ ತೇಜ, ನಾನ್ ಮಾತಾಡಿದ್ರೆ ನಿಮ್ಮಿಬ್ಬರ ನಡುವೆ ಎಲ್ಲಿ ತೊಂದರೆ ಆಗುತ್ತೋ ಅಂತ ನಾನ್ ಸುಮ್ಮನೆ ಇರ್ತೀನಿ ಅಷ್ಟೆ. ಇಷ್ಟಕ್ಕೂ ನಾನು ಸೋಲ್ತಾ ಇರೋದು ಯಾರ ಮುಂದೆ? ನನ್ ಸೊಸೆ ತಾನೆ. ಅವಳು ನನ್ನ ತೇಜನ್ ಹೆಂಡತಿ. ನನ್ ಮಗ ಅವನ ಹೆಂಡತಿ ಜೊತೆ ಸಂತೋಷವಾಗಿರೋದು ನನಗ್ ತುಂಬಾ ಮುಖ್ಯ. ವಾ, ಅದಕ್ಕೆ ಇಷ್ಟೊಂದೆಲ್ಲ ಹೆದರ್ಕೊಂಡಿರ್ಬೇಕಾ ನೀನು? ಸುಮ್ನೆ ನನ್ನ ತರ ಇರೋದು ಕಲಿಯಮ್ಮ ನೀನು. ಸ್ವಲ್ಪ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಹೋಗ್ತಾ ಹೋಗ್ತಾ ಸರಿ ಹೋಗ್ತಾಳೆ. ಪ್ಲೀಸ್ ಕಾಫಿ ತಗೋ ನೀನು. ಅವಳನ್ನು ಕರಿಯೋ. ಅಮ್ಮ, ನಾನಂತೂ ಕರಿಯಲ್ಲ. ಇಷ್ಟ ಇದ್ರೆ ನೀನೇ ನಿನ್ ಸೊಸೆನ ಕರಿ. ಏನ್ ತೇಜ, ನೀನು ಅವಳ ತರನೇ ಆಡ್ತೀಯ. ಸರಿಯಾಗಿದ್ದೀರ ಒಬ್ರಿಗಿಂತ ಒಬ್ರು. ನಾನೇ ಕೂಗ್ತೀನಿ ಬಿಡು. ಪುಟ್ಟಿ, ಮೇಘ್ನಾ, ನಿನ್ ಗಂಡ ಕಾಫಿ ಮಾಡಿದನ್ ಕುಡಿ ಬಾ. ಏನತ್ತೆ, ಕಾಫಿ ಎಲ್ಲ ಮಾಡ್ಕೊಟ್ಬಿಟ್ರೆ ತುಂಬಾ ಒಳ್ಳೆಯವರಾಗೋಗ್ಬಿಡ್ತಾರೆ ಅನ್ಸುತ್ತೆ ಅಲ್ವಾ? ಇಷ್ಟ ಇದ್ದವರು ಕುಡಿಬೋದು ಅಂತ ಹೇಳಮ್ಮ. ಇಷ್ಟ ಇಲ್ಲ ಅಂತ ಹೇಳಿದ್ರೆ ಐ ರಿಯಲಿ ಡೋಂಟ್ ಮೈಂಡ್. ಇವ್ರು ನನ್ನನ್ನು ಎಷ್ಟು ಪ್ರೀತಿಸ್ತಾರೆ ಅಂತ ಬಾಯ್ಬಿಟ್ಟು ಬೇರೆ ಹೇಳ್ಬೇಕಾ? ಬಿಡಿ, ಅದೆಲ್ಲ ಗೊತ್ತಿರೋದೇ ಅಲ್ವಾ? ಎಲ್ಲ ಗೊತ್ತಿದ್ರೆ ತುಂಬಾನೇ ಒಳ್ಳೇದಲ್ವಮ್ಮ. ನಾನು ನನ್ನ ಪ್ರೀತಿನ ಎಷ್ಟಂತ ಜಸ್ಟಿಫೈ ಮಾಡ್ಕೊಳ್ಳೋದು ಹೇಳಿ? ಇನ್ಮೇಲೆ ನನ್ನ ಪ್ರೀತಿನ ಸಮರ್ಥನೆ ಮಾಡ್ಕೊಳ್ಳಲ್ಲ ಅಂತ ನಾನು ಡಿಸೈಡ್ ಮಾಡಾಗಿದೆ. ಹೌದು, ನಾನು ಇನ್ಮೇಲೆ ಹಂಗೆ ಮಾಡ್ತೀನಿ. ಇನ್ಮೇಲೆ ಪ್ರೀತಿಗೋಸ್ಕರ ಗೋಗರಿಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಹಿಂಗೆಲ್ಲ ಮಾತು ಬೆಳೆಸ್ಕೊಂಡು ಟೈಮ್ ವೇಸ್ಟ್ ಮಾಡೋಕೆ ಟೈಮ್ ಇಲ್ಲ ಅಂತ ಹೇಳಮ್ಮ. ಕಾಲೇಜ್ಗೆ ಲೇಟ್ ಆಗುತ್ತೆ, ಹೊರಡ್ತೀನಿ ನಾನು. ನನ್ ಜೊತೆನೆ ಮಾತಾಡಲ್ಲ ಅಲ್ವಾ ನೀವು? ಹೋಗಿ ಹೋಗಿ ಆ ವಿದ್ಯಾಬಲನೆ ಓಡ್ಕೊಂಡ್ ಬಂದು ನಿಮ್ಗೆ ಸ್ನಾನ ಮಾಡಿಸ್ತಾಳೆ. ವಿದ್ಯಾ, ನಾ ಬಂದೆ ವಿದ್ಯಾ, ಬಂದೆ. ಅತ್ತೆ, ನಿಮ್ ಮಗನ್ ಜೊತೆ ಇದ್ದು ನನ್ ತಲೆ ಕೆಟ್ಟು ಹೋಗಿದೆ. ನಾನ್ ಸ್ವಲ್ಪ ಫ್ರೆಶ್ ಆಗಿ ಆಚೆ ಹೋಗಿ ಬರ್ತೀನಿ, ನಂಗೆ ಸ್ವಲ್ಪ ಕೆಲ್ಸ ಇದೆ. ಅಪ್ಪ ದೇವ್ರೆ, ಏನ್ ಜಗಳ ಇರುದು? ಈ ಜಗಳ ನೋಡಿ ನಂಗೆ ತಲೆ ಕೆಟ್ಟು ಹೋಗ್ತಾ ಇದೆ. ಇದಕ್ಕೆ ನಗಬೇಕು ಅಳಬೇಕು ಒಂದು ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ನಾನು ಸಾವಿತ್ರತೆ ಹೇಳ್ದಂಗೆ ನೈನಾ ನಾನು ಇಷ್ಟಪಡ್ತಾಳ ಇರ್ಬೋದೋ ಏನೋ,
ಮತ್ತೇನು ಸುಮ್ಮನೆ ಈ ಸೈಕಲ್ ತಂದು ಕೊಟ್ಲಾ? ಸುಮ್ಮನೆ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಮಾಡಿಸಿದ್ಲಾ? ಸುಮ್ಮನೆ ನಂಗೆ ಹೊಸ ಬಟ್ಟೆ ಎಲ್ಲ ಕೊಡಿಸಿದ್ಲಾ? ಅದೆಲ್ಲ ಹಂಗಿರಲಿ, ನಾ ಈ ಮನೆ ಬಿಟ್ಟು ಹೋದಾಗ ಅವಳೇ ತಾನೇ ನನ್ನ ಹುಡ್ಕೊಂಡು ಬಂದು ಕರ್ಕೊಂಡು ಬಂದಿದ್ದು. ಇಷ್ಟೆಲ್ಲ ಮಾಡಿದಾಳೆ ಅಂದರೆ ಅವಳಿಗೆ ನಾ ಇಷ್ಟ ಅಂತ ಅರ್ಥ ತಾನೆ. ಆದರೆ ಯಾವ ಥರ ಇಷ್ಟ ಅವಳನ್ನ ಕೇಳ? ಯಪ್ಪ, ಅವಳ ಜೊತೆ ಕೆಲಸದ ವಿಷಯ ಬಿಟ್ಟು ಬೇರೇನು ಮಾತಾಡೋಕೆ ಭಯ ಆಗುತ್ತೆ. ಇನ್ನು ಇದನ್ನೆಲ್ಲ ಹೆಂಗೆ ಕೇಳೋದು? ಶ್ಯಾಮ್, ಏನ್ ಇಲ್ಲಿ ನಿಂತ್ಕೊಂಡು ನೀನು ಕನ್ಸ್ ಕಾಣ್ತಿದ್ಯಾ? ನಾಳೆನೆ ನಾವು ಹೊರಡ್ಬೇಕು, ನೆನಪಿದೆ ತಾನೆ? ಓ ಗಾಡ್, ಇನ್ನು ಎಷ್ಟೊಂದು ಕೆಲಸ ಬಾಕಿ ಇದೆ. ಡಾನ್ಸರ್ಸ್ಗೆಲ್ಲ ಕಾಲ್ ಮಾಡಿ ಕರೆಸ್ಕೋಬೇಕು. ನಮ್ದು ಇನ್ನೂ ಫೈನಲ್ ರಿಹರ್ಸಲ್ಸ್ ಆಗಬೇಕು. ಆ್ಯಂಡ್ ಎಸ್, ಕಾಸ್ಟ್ಯೂಮ್ಸ್ ಮಾತ್ರ ಮರಿಬಾರ್ದು, ಆಯ್ತಾ? ಯು ಡೂ ಒನ್ ಥಿಂಗ್ ನಾವು, ಈಗ ಇದನ್ನೆಲ್ಲ ಬಿಟ್ಬಿಟ್ಟು ನಯನ ನಯನ ಮಿಲನ, ನಯನ ನಯನ ಮಿಲನ, ತನುವಲ್ಲಿ ಹಿತವಾದ ಕಂಪನ, ನಯನ ನಯನ ಮಿಲನ. ಹೆಲೋ ಮಿಸ್ಟರ್ ಶ್ಯಾಮ್, ಎಲ್ಲಿ ಕಳ್ದೋಗಿದ್ಯಾ? ನಾ ಹೇಳ್ತಿರೋದೆಲ್ಲ ಅರ್ಥ ಆಗ್ತಿದೆ ತಾನೆ? ಲಿಸನ್, ನಾಳೆ ಅರ್ಲಿ ಮಾರ್ನಿಂಗ್ ನಾನು ನೀನು ಹೊರಡ್ತಿದ್ವಿ. ಸೊ ಅದೇನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಬಿಡು, ಆಯ್ತಾ? ಮೇಘನಾ ಬಂದ್ಲು. ಮೇಘನಾ, ಎಲ್ರು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಶಶಿಕುಮಾರ್ ಮನೆಗೆ. ನೀನು ಬಾ, ಅವನು ನಿನ್ನ ನೋಡೇ ಇಲ್ಲ. ನೋಡಿದ್ರೆ ತುಂಬಾ ಖುಷಿ ಆಗ್ತಾನೆ. ಯಾರು ಶಶಿಕುಮಾರು? ಇದು ಒಳ್ಳೆ ಕತೆ ಆಯ್ತು. ಮೊನ್ನೆ ನೀನು ಯಾರು ಓಟ್ ಹಾಕಿದ್ದು? ಈ ಸರಿ ಎಲೆಕ್ಷನ್ ಅಲ್ಲಿ ಅವರೇ ತಾನೇ ಗೆದ್ದಿದ್ದು. ಅದು ಗೊತ್ತಿಲ್ವಾ ನಿನಗೆ? ಅದೇನ್ ಜರ್ನಲಿಸಂ ಮಾಡಿದ್ಯೋ ನೀನು, ದೇವರೇ ಬಲ್ಲ. ಏನೋ ನೀನು ಅಪರೂಪಕ್ಕೆ ಮಗಳು ಬಂದಿದ್ರೆ ಹೀಗ ಮಾತಾಡೋದು? ನೋಡು, ನಾವು ಶಶಿಕುಮಾರ್ ಮನೆಗೆ ಊಟಕ್ಕೆ ಹೋಗ್ತಾ ಇದ್ದೀವಿ. ನೀನು ನಮ್ಮ ಜೊತೆಲಿ ಬಾ, ಕಾರಲ್ಲಿ ಹೋಗ್ತಾ ಎಲ್ಲ ಮಾತಾಡ್ಕೊಂಡು ಹೋಗ್ಬೋದು. ನಾನು ಎಲ್ಗೂ ಬರಲ್ಲ, ನೀವೆಲ್ಲ ಹೊರಡಿ. ಸುಮ್ಮನೆ ಬಂದೆ ಅಷ್ಟೇ ನಾನು. ಅಲ್ಲ, ಹಿಂಗ್ ಮಾಡಿದ್ರೆ ಹೆಂಗೆ? ಪಾಪ ಮೇಘ್ನ ಅಪರೂಪಕ್ಕೆ ಬಂದಿದ್ದಾಳೆ. ನಾನು ಮೇಘ್ನ ಮನೇಲೇ ಇರ್ತೀವಿ, ನೀವೆಲ್ಲ ಹೋಗಿ ಬನ್ನಿ. ಅದು ಹೇಗಮ್ಮ ಆಗುತ್ತೆ? ಅವ್ರು ಮುಖ್ಯವಾಗಿ ಕರೆದಿರೋದೇ ನಿನ್ನ ಅಲ್ವಾ? ಸರಿ ಬಿಡಿ, ನಾನು ಮಗಳು ಮನೆಯಲ್ಲೇ ಇರ್ತೀವಿ. ನೀವೆಲ್ಲ ಹೋಗ್ಬಿಟ್ಟು ಬನ್ನಿ. ಏನು ಬೇಕಾಗಿಲ್ಲ, ನೀವೆಲ್ಲ ಹೊರಡಿ. ನಾನು ಸುಮ್ಮನೆ ಬಂದೆ ಅಷ್ಟೇ. ಇದನ್ನೇ ಒಂದು ದೊಡ್ಡ ರಾಮಾಯಣ ಮಾಡಬೇಡಿ. ಹೋಗಿ, ನಾನು ಹೊರಡ್ತೀನಿ. ಸರಿ, ಹಾಗಾದ್ರೆ ಹೋಗ್ತಾ ನೀನು ಮನೆ ಕಡೆ ಬಿಟ್ಟೋಗ್ಲಾ? ಬೇಡ, ನಾನು ಇನ್ನ ಕಾಲೇಜ್ ಹತ್ರ ಹೋಗ್ಬೇಕು. ನೀವಿಲ್ಲಿ ಹೊರಡಿ. ಬಾಯ್ ಬಾಯ್ ಬಾಯ್. ಸಾವಿತ್ರಿ, ನಡಿಯಮ್ಮ, ಲೇಟ್ ಆಯ್ತು. ಅಮ್ಮ ಬಾ. ಏನಾದ್ರೂ ತೊಂದ್ರೆನೇ? ತೊಂದ್ರೆನೆ. ನನ್ನ ಗಂಡಂಗೆ ವಿದ್ಯಾಬಾಲನ್ ಅಂದ್ರೆ ಇಷ್ಟ ಅಂತೆ. ಏನ್ ಮಾಡೋದು? ನಾನು ವಿದ್ಯಾಬಾಲನ್ ಆಗಕ್ಕಾಗತ್ತಾ? ಮನಸ್ಸು ಮಾಡಿದ್ರೆ ವಿದ್ಯಾಬಾಲನೂ ಆಗ್ಬಹುದು, ದೀಪಿಕಾ ಪಡ್ಕೊನೂ ಆಗ್ಬಹುದು. ಏನ್ ಜೋಕ್ ಮಾಡ್ತಾ ಇದೀಯಾ? ನಿಜ ಕಣೆ. ನೀನ್ ಒಳ್ಳೆ 30 ವರ್ಷ ದಾಟಿದವ್ರ ಹಾಗೆ ಒಳ್ಳೆ ಸೀರೆ ಉಟ್ಕೊಳ್ತೀಯಾ, ಇಲ್ಲ ಚೂಡಿದಾರ್ ಹಾಕೊಳ್ತೀಯಾ? ಏನಾಗಿದೆ ನಿಂಗೆ? ನೀನ್ ವಯಸ್ಸಿನ ಹುಡುಗಿರು ತರ ತರದ ಬಟ್ಟೆಗಳನ್ನ ಹಾಕೊಳ್ತಾರೆ. ನೀನ್ ಯಾಕೆ ಹಾಕೊಳ್ಬಾರ್ದು? ಹೋಗ್ಲಿ, ಆ ವಿದ್ಯಾಬಾಲನ್ ಹಾಕೊಳ್ತಾಳಲ್ಲ, ಆ ತರ ಬಟ್ಟೆ ನೀನ್ ಯಾಕೆ ಹಾಕೊಳ್ಬಾರ್ದು ಹೇಳು? ಅವಾಗ ನೋಡು, ಆ ವಿದ್ಯಾಬಾಲನ್ನೆಲ್ಲ ಈ ಮೇಘ್ನಾನೇ ಇಷ್ಟಪಡ್ತಾನೆ. ಅವಳು ಕುಳ್ಳಿ ಕಣೆ, ನೀನು ಕುಳ್ಳಿ. ಬಟ್ಟೆ ಮಾತ್ರ ವ್ಯತ್ಯಾಸ ಇರೋದಷ್ಟೇ. ಹೇಳಿದ ಅರ್ಥ ಆಯ್ತಾ? ಅಮ್ಮ ಮಗಳದು ಪಂಚಾಯಿತಿ ಇನ್ನೂ ಮುಗಿಲಿಲ್ವಾ? ಲೇಟ್ ಆಗ್ತಾ ಇದೆ. ಹಾ, ಬಂದೇರಿ. ನನ್ ಗಂಡ ಕರೀತಾ ಇದ್ದಾರೆ, ನಾನು ಹೋಗ್ತೀನಿ.
ನಿನ್ನ ಗಂಡನ ಅದೇನು ವಿಚಾರಿಸ್ಕೊಳ್ತೀವಿ ವಿಚಾರಿಸ್ಕೊ, ಸರಿನಾ? ಬಾಯ್. ಹೋಗಿ ಹೋಗಿ ಎಲ್ಲರೂ ಹಾಳಾಗಿ ಹೋಗಿ, ನಂಗೆ ಯಾರು ಹೆಲ್ಪ್ ಮಾಡಬೇಡಿ. ಆ ಅಮ್ಮ ಹೇಳಿದ್ ನೋಡು, ನಾನು ವಿದ್ಯಾಪಾಲನ್ ಥರ ಡ್ರೆಸ್ ಮಾಡ್ಕೋಬೇಕಂತೆ. ಅದೆಂಗಾಗುತ್ತೆ? ನಾನಿವಾಗ ಯಾರ ಹತ್ರ ಹೆಲ್ಪ್ ಕೇಳೋದು? ಶ್ಯಾಮ ಇದ್ದಿದ್ದಿದ್ರೆ ಒಂದೊಳ್ಳೆ ಐಡಿಯಾ ಕೊಟ್ಟಿರೋನು. ಒಬ್ರು ಸ್ವಾಮೀಜಿ ಇದಾರಲ್ವಾ, ಅವ್ರ ಹತ್ರ ಹೋಗಿ ಫ್ಯಾಮಿಲಿ ಪ್ರಾಬ್ಲಮ್ ಹೇಳ್ಕೊಂಡ್ರೆ ಒಂದೊಳ್ಳೆ ಸೊಲ್ಯೂಷನ್ ಕೊಡ್ತಾರೆ. ಹಾಗೆ ಮಾಡ್ತೀನಿ. ರೀ, ಕರ್ಲಿ ಹೇರ್ ಕೃಷ್ಣ ಸುಂದರಿ, ನಿಮ್ಮ ಹೆಸರಿಗೆ ತಕ್ಕಂಗಿದ್ದೀರಾ, ನಯನ. ಆದರೆ ಅದ್ಯಾಕೆ ನಿಮ್ಮ ಹೆಸರನ್ನು ಸುನಯ ಅಂತ ವಿಕಾರ ಮಾಡ್ಕೊಂಡಿದ್ದೀರಾ ಅಂತ ನನ್ನ ಅಮ್ಮನ ಸದಾಶಿವಂಗೆ ಗೊತ್ತು. ಒಂದು ಸುನಯ ಅಂತ ಫುಲ್ ಹೆಸರಿರಬೇಕು, ಇಲ್ಲ ನಾ ಕರಿತೀನಲ್ಲ ನಯನ ಅಂತ ಹಂಗಿರಬೇಕು. ಎಲ್ಲ ಬಿಟ್ಟು ಅದೇನೋ ಸುನಯ ಅಂತೆ. ಏ ಶ್ಯಾಮ್, ಡೋರ್ ಹತ್ರ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಏನಾದ್ರೂ ಕೇಳಬೇಕು ಅಂದ್ರೆ ಡೋರ್ ನಾಕ್ ಮಾಡ್ಬೇಕು ತಾನೆ. ಸಾರಿ, ನಿಮಗೋಸ್ಕರ ಕ್ಯಾಬೇಜ್ ಸೂಪ್ ಮಾಡಿದ್ದೆ, ತಗೊಳ್ಳಿ. ವಾಟ್? ಕ್ಯಾಬೇಜ್ ಸೂಪಾ? ನಾನಂತೂ ಯಾವತ್ತೂ ಟ್ರೈ ಮಾಡಿರ್ಲಿಲ್ಲಪ್ಪ. ಬಟ್ ಲುಕ್ಸ್ ಇಂಟ್ರೆಸ್ಟಿಂಗ್ ಅಲ್ವಾ? ಅದಕ್ಕೋಸ್ಕರ ನಾನು ಮಾಡಿದೆ, ಟೇಸ್ಟ್ ಮಾಡಿ. ಥ್ಯಾಂಕ್ ಯು. ನಾಟ್ ಬ್ಯಾಡ್ ಯಾ, ನೈಸ್, ಚೆನ್ನಾಗಿದೆ. ಅದೇ, ಇದರಲ್ಲಿ ವಿಟಮಿನ್ ಸಿ ಇದೆ. ಕ್ಯಾಬೇಜ್ ತಿನ್ನೋದ್ರಿಂದ ಬ್ಲಡ್ಡಲ್ಲಿರೋ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಕಮ್ಮಿ ಆಗುತ್ತೆ. ಹಾಗೆ ಇದರಲ್ಲಿ ವಿಟಮಿನ್ ಕೆ ಕೂಡ ಇದೆ. ವಿಟಮಿನ್ ಕೆ ದೇಹಕ್ಕೆ ಎಷ್ಟು ಹೋಗುತ್ತೋ ಅಷ್ಟು ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ. ಆಮೇಲೆ ನೀವು ಎಷ್ಟೇ ಡಾನ್ಸ್ ಮಾಡಿದ್ರು ಅಷ್ಟೇ, ವಯಸ್ಸಾದ್ಮೇಲೆ ಯಾವುದೇ ರೀತಿಯ ತೊಂದರೆನೂ ಆಗಲ್ಲ. ಶ್ಯಾಮ್ ಪ್ಲೀಸ್, ಇವಾಗ ಇದನ್ನೆಲ್ಲ ನಾನು ಕೇಳಿದ್ನಾ? ಇಲ್ಲ, ನಾನೇ ಹೇಳಿದೆ. ನಿಮ್ಮ ಮೊದಲು ಸೂಪ್ ಕುಡಿದೆ, ಶೋಗೆ ಹೋಗಿ ಬಂದಮೇಲೆ ಮುಲ್ಲಂಗಿ ಸೊಪ್ಪಿನ ಸೂಪ್ ಮಾಡ್ಕೊಡ್ತೀನಿ. ಶ್ಯಾಮ್, ನನಗೆ ಸೂಪ್ ಮಾಡ್ಕೊಡಕ್ಕ ನಿಂಗೆ ಕೆಲಸ ಕೊಟ್ಟಿರೋದು? ನನಗೆ ವೆರೈಟಿ ಸೂಪ್ ಮಾಡ್ಕೊಂಡು ಕುಡಿಬೇಕು ಅಂದ್ರೆ ಯಾವ್ದಾದ್ರು ಶೆಫನ್ ಕೆಲ್ಸಕ್ಕೆ ಇಟ್ಕೋತಿದ್ದೆ. ಬೇಡ ಬೇಡ, ಇಲ್ಲ ನನಗೆ ಹೇಳಿ, ನಾನೇ ಮಾಡ್ತೀನಿ. ಬಾಯ್ ಶ್ಯಾಮ್ ಪ್ಲೀಸ್. ಸದ್ಯಕ್ಕೆ ನಾಳೆ ನಾವು ಹೊರಡ್ತಿದ್ದೀವಿ, ನೆನಪಿದ್ಯಾ? ಅದಕ್ಕೆ ಬೇಕಾಗಿರೋ ಕೆಲಸ ಏನಾದ್ರು ಬಾಕಿ ಇದ್ರೆ ಮುಗಿಸು ಸಾಕು. ನೀವೇನು ಡೋಂಟ್ ವರಿ ಮಾಡ್ಕೋಬೇಡಿ. ಏನೇನ ಡೋಂಟ್ ವರಿ ಮಾಡ್ಕೋಬೇಡಿನಾ? ಶ್ಯಾಮ್, ವಾಟ್ ಆರ್ ಯು ಟಾಕಿಂಗ್? ನೀ ಈ ಥರ ಎಲ್ಲ ನನ್ನ ಫ್ರೆಂಡ್ಸ್ ಮುಂದೆ ಮಾತಾಡಿದ್ರೆ ನನ್ಗೆ ಅವಮಾನ ಆಗುತ್ತಷ್ಟೇ. ಡೋಂಟ್ ವರಿ ಮಾಡ್ಕೋಬೇಡಿ ಅಂತೆ, ವರಿ ಮಾಡ್ಕೋಬೇಡಿ ಅಂತ ಹೇಳ್ಬೇಕು ಅಷ್ಟೇ. ಅದೇ ಅದನ್ನೇ ಮಾಡ್ಕೋಬೇಡಿ, ಎಲ್ಲ ನಾನು ನೋಡ್ಕೊಂತೀನಿ, ನೀವು ಹಾಯಾಗಿರಿ. ಡೀಲಾ? ಬಾ ಶ್ಯಾಮ್ ಪ್ಲೀಸ್, ಅದ್ ಎಲ್ಲಿಂದ ಕಲ್ತ್ಕೊಂಡ್ಬರ್ತೀಯ ಈ ತರ ವರ್ಡ್ಸ್ನೆಲ್ಲ ನೀನು? ಡೀಲಾ ಅಂತೆ. ಒಂದ್ಸರಿ ನಿನ್ ಬಾಯಿಗೆ ಗೋಮೂತ್ರ ಹಾಕಿ ಕ್ಲೀನ್ ಮಾಡಿ ನೋಡ್ಬೇಕು, ಅಟ್ಲೀಸ್ಟ್ ಅವಾಗಾರು ಸರಿಯಾಗಿ ಮಾತಾಡ್ತೀಯನೋ. ಸರಿ, ಹಂಗೆ ಮಾಡೋರಂತೆ. ಫಸ್ಟ್ ಬೌಲ್ ಕೊಡಿ, ತೊಳೆಕಿಡ್ತೀನಿ. ನೋಡು, ಇದನ್ನೇ ಬೇಡ ಅನ್ನೋದು. ನಂಗೆ ಇವೆಲ್ಲ ಇಷ್ಟ ಆಗಲ್ಲ ಅಂತ ಗೊತ್ತು ತಾನೆ, ಇದನ್ನ ನಾನೇ ತೊಳಿತೀನಿ. ಏ ಶ್ಯಾಮ್, ನಾವು ನಾಳೆ ಹೋಗ್ತಾ ಇರೋದು ಐಲ್ಯಾಂಡ್ಗೆ, ದ್ವೀಪ. ಅಲ್ಲಿ ನೆಟ್ವರ್ಕ್ ಎಲ್ಲ ಸಿಗಲ್ಲ. ಸೊ ಇವತ್ತೇನೆ ಯಾರ್ಯಾರಿಗೆ ಏನೇನು ಹೇಳ್ಬೇಕು ಅಂದ್ಕೊಂಡಿದ್ಯೋ ಹೇಳಿ ಮುಗಿಸ್ಬಿಡು, ಗೊತ್ತಾಯ್ತು ತಾನೆ? ಅಪ್ಪ, ನನ್ನ ಸದಾಶಿವ, ನೆಟ್ವರ್ಕು ಇಲ್ದಿರೋ ಜಾಗಕ್ಕೆ ನಾನು ನನ್ನ ನೈನನ್ ಜೊತೆ ಹೋಗ್ತೀನಾ?